ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ದಾಳಿಯಿಂದ ಅದೆಷ್ಟೋ ಮಂದಿ ಆಸ್ಪತ್ರೆ ಪಾಲಾದ್ರೂ ಕೂಡ ಜನಪ್ರತಿನಿಧಿಗಳು ಡೋಂಟ್ ಕೇರ್ ಅಂತಿದ್ದಾರೆ. ಕಳೆದ 15 ದಿನದ ಹಿಂದೆ ಹೆಗ್ಗೆರೆ ಬಳಿ 2.5 ವರ್ಷದ ಅಲಿ ಜಕಾನಂ ಎಂಬ ಮಗು ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿತ್ತು. ಗಾಯಗೊಂಡ ಮಗುವನ್ನ ಬೆಂಗಳೂರಿನಲ್ಲಿ ಚಿಕಿತ್ಸೆ ಕೊಡಲಾಗಿತ್ತು. ಇನ್ನು ಹೆಗ್ಗೆರೆಯಲ್ಲಿ ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಕಾಟ ಹೆಚ್ಚಾಗಿದ್ದು ಹಲವಾರು ಜನರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ. ಬೀದಿ ನಾಯಿಗಳ ಹಾವಳಿ ಕಡಿಮೆ ಮಾಡಿ ಎಂದು ಅದೆಷ್ಟೋ ಬಾರಿ ಮನವಿ ಮಾಡಿಕೊಂಡ್ರೂ ಏನು ಪ್ರಯೋಜನ ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್, ಜಿಲ್ಲಾ ಆಡಳಿತ ಏನ್ ಮಾಡ್ತಾ ಐತೆ, ನಾಯಿಗಳು ಕಚ್ಚಿದ್ರೂ ಯಾವುದೋ ರೆಸ್ಪಾನ್ಸ್ ತಗೋತಾ ಇಲ್ಲ. ಕಂಪ್ಲೇಂಟ್ ಅಂದ್ರೂ ಕೊಟ್ಟಿದ್ದೀವಿ. ಈಗ 3 ವರ್ಷ ಮಗಿಗೂ ಕಚ್ಚಿದೆ, 45 ವರ್ಷದ ಮುತ್ಕನ್ಗೂ ಕಡ್ದಿದೆ. ಈಗ ಮಕ್ಕಳು ತಿಂದಾದ್ಮೇಲೆ ಇವರು ಬಗೆಹರಿಸ್ತಾರ ಇಲ್ಲ ಅದಕ್ಕಿಂತ ಮುಂಚೆ ಪಂಚಾಯಿತಿಯವರು ಎಲ್ಲ ಸರ್ಕಾರದವರು ಎತ್ತು ನಿಂತಾ ಇರ್ತಾರ. ಇಲ್ಲ ಜನ ಹೋರಾಟ ಮಾಡಿದ್ರೆ ಆಮೇಲೆ ಏನು ರೆಸ್ಪಾನ್ಸ್ ಮಾಡ್ತೀರಾ ಹೇಳ್ರಿ. ಈಗ ನೀವು ನಿಮ್ಮ ಮನೇಲಿ ಏನಾನ ಮಕ್ಕಳು ಮರಿಗೆ ಕಡಿದ್ರೆ ನೀವು ಏನಾದರೂ ಒಂದು ಬಗೆಹರಿಸ್ತೀರಾ. ಬಡವರು ಕಡಿದ್ರೆ ಏನು ಮಾಡಬೇಕು? ನಿಮ್ಮ ಮಕ್ಳಿಗೆ ಏನೋ ಸ್ಕೂಲ್ ಕಳಿಸ್ತೀರಾ ಅಂದರೆ ವ್ಯಾನ್ ಐತೆ, ಕಾರ್ ಐತೆ. ನಮ್ಮ ಮನೇಲಿ ಏನ್ ಐತೆ? ನಾವು ಮಿಡ್ಲ್ ಕ್ಲಾಸಿಗೆ ಕಳಿಸೋರು ನಮ್ಗೇನಾದರೂ ಪರಿಹಾರ ಕೊಡಿಸ್ತೀರಾ ಇಲ್ಲ ನಾಯಿಗಳು ಹಿಡಿಸ್ಕೊಂಡು ಹೋಗ್ತೀರಾ ಇಲ್ಲ ಏನಾನ ಮಾಡ್ತೀರಾ? ಸದ್ಯ ಬೀದಿ ನಾಯಿಯಿಂದ ಗಾಯಗೊಂಡಿರೋ 2.5 ವರ್ಷದ ಅಲಿ ಜಕಾನಂ ಚೇತರಿಸಿಕೊಳ್ತಾ ಇದ್ದು ಮಗುವಿನ ಸ್ಥಿತಿ ಕಂಡು ತಾಯಿ ಹರ್ಷಿಯಾ ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗುವಿಗೆ ಆದ ಪರಿಸ್ಥಿತಿ ಇನ್ಯಾರಿಗೂ ಆಗಬಾರ್ದು. ಹೆಗ್ಗೆರೆಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ರೂ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಎಂದು ಹರ್ಷಿಯಾ ಕಣ್ಣೀರಾಕಿದ್ದಾರೆ. ನಮ್ಮ ಪಾಪುಗಾಗಿರೋದು ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಹೆಂಗಾಗಿತ್ತು ಗೊತ್ತವ ನಮ್ಮ ಪರಿಸ್ಥಿತಿ. ಯಾರು ಏನು ಮಾಡ್ತಾ ಇಲ್ಲ. ನಾಯಿಗಳ ಹಾವಳಿ ಜಾಸ್ತಿ ಆದ್ರೂ ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ. ಯಾರು ಪರಿಹಾರ ಯಾರು ಏನು ಬರ್ತಾನೆ ಇಲ್ಲ. ಯಾರು ಇವತ್ತಿನವರೆಗೂ ಯಾರು ಬಂದು ಒಂದ್ಸತಿನೂ ಕೇಳಲೇ ಇಲ್ಲ. ಏನಾಯ್ತು ಏನಾಗಿದೆ ಅಂತಾನೆ ಯಾರು ಬಂದು ಕೇಳಲಿಲ್ಲ ಇವತ್ತಿನವರೆಗೂ. ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ. ಆಚೆ ಕಡೆ ಮನೆ ಮುಂದೆನೆ ಕಳ್ಸಕ್ ಆಗ್ತಾ ಇಲ್ಲ ಪಾಪುಗಳಿಗೆಲ್ಲ. ಪಾಪ ತಿಂಡಿ ಮಾಡ್ಕೊಂಡು ಆಚೆ ಕಡೆ ಬಂದು ಇಲ್ಲಿ ಆಟ ಆಡ್ತಿದ್ದಷ್ಟೇ. ನಾವು ಅಲ್ಲೇ ಕೂತಿದ್ದೀವಿ. ಬಂದು ಏಕಾಏಕಿ ಆ ಕಡೆಯಿಂದ ಬಂದು ಇದು ಮಾಡಿರೋದು. ಅದೇನೇ ಆಗ್ಲಿ, ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.